ವೀಕ್ಷಕರಿಗೆ ನಮಸ್ಕಾರ. ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯ ಕೊನೆಯ ದಿನವನ್ನು ನಾವೆಲ್ಲ ಹೇಗೆ ಆಚರಣೆ ಮಾಡಿಕೊಂಡಿವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದಂಥ ವಿಡಿಯೋ ವೀಕ್ಷಕರೇ. ಅವತ್ತು ಅಷ್ಟೋತ್ತರಕ್ಕೆ ನಾನು ಕಾಯಿನ್ಸು, ಆಮೇಲೆ ಚಿಕ್ಕ ಚಿಕ್ಕ ಬಳೆ ಗೊರವನಹಳ್ಳಿಯಲ್ಲಿ ಕೊಟ್ಟಿದ್ದರು. ಅದು ಆಮೇಲೆ ಕಮಲದ ಬೀಜ, ಕವಡೆ, ಗೋಮತಿ ಚಕ್ರ ಇವೆಲ್ಲ ಬಳಸ್ಬಿಟ್ಟು ಅಷ್ಟೋತ್ತರ ಮಾಡಿದೆ. ಕೊನೆಯ ದಿನ ನಾನು ಕಳಶ ಸ್ಥಾಪನೆ ಮಾಡಿಬಿಟ್ಟು ವಿಶೇಷವಾಗಿ ಬಿಲ್ಪತ್ರೆ 4 ವಾರನೂ ಸಿಕ್ತು ದೇವರ ದಯದಿಂದ. ಹಾಗೆ ತುಳಸಿ ಸಿಕ್ತು ಆವತ್ತು ಕೊನೆಯ ದಿನ. ಇಷ್ಟೆಲ್ಲದರಿಂದನೂ ಪೂಜೆ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಆದವರು, ಹಾಗೆ ನನ್ನ ತಂಗಿಯರು ಒಬ್ಬೊಬ್ಬರು ಮನೆಯದು ಪೂಜೆದು ವಿಡಿಯೋ ಕಳಿಸಿದ್ರು. ಅವರು ಅದನ್ನು ಸಹ ಹಾಕಿದ್ದೀನಿ ವೀಕ್ಷಕರೇ. ಈ ಒಂದು ಗುರುವಾರ ಲಕ್ಷ್ಮೀ ಪೂಜೆ ತುಂಬ ಜನ ಹೇಳಿದ್ದಾರೆ, ಅವರಿಗೆ ಈ ಥರ ಕಳಿಸೋದಕ್ಕೂ ಬರಲ್ಲ ವೀಡಿಯೋಸು. ಆಮೇಲೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ. ಅವ್ರ ಕೆಲಸಗಳು ಆಗಿದ್ದಾವೆ. ಅವ್ರು ಅಂದ್ಕೊಂಡಿದ್ದು 2ನೇ ವಾರದಲ್ಲಿ, 1ನೇ ವಾರದಲ್ಲಿನೇ ಆ ಬಂದಂಥ ಕಷ್ಟ ಹೇಗೆ ನಿವಾರಣೆ ಆಯಿತು ಅಂತ. ಹೀಗೆ ಈ ಒಂದು ವಿಶೇಷವಾದ ಒಂದು ಲಕ್ಷ್ಮೀ ಪೂಜೆ ಅಂತಲೇ ಹೇಳ್ಬೋದು. ನಾವು ಶುಕ್ರವಾರ ಅಂತ ಹೇಳ್ತೀವಿ ನೋಡಿ. ಗುರುವಾರನೂ ವಿಶೇಷ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಈ ಒಂದು ಕಮ್ಯುನಿಟಿಗೆ ನಾವು ಹೊಸದಾಗಿ ಬಂದಾಗೆ 2010 ನಾವು ಒಬ್ರು ಕರೆದು ಈ ಬುಕ್ಕು, ಸೀರೆ, ಬಳೆ ಎಲ್ಲ ಕೊಟ್ಟಿದ್ದರು, ಅರ್ಶಿನ ಮಂಗಳ ದ್ರವ್ಯಗಳು. ನನಗೆ ಶಾಕ್ ಆಯಿತು, ಇದೇನಿದು ಗುರುವಾರ ಲಕ್ಷ್ಮೀ ಪೂಜೆ ಅಂತ. ಸರಿ ಅಂತ ಹಾಗೆ ಇಟ್ಟಿದ್ದೆ. ಆನಂತರ ಈ ಯೂಟ್ಯೂಬ್ ಚಾನಲ್ಲು ಬರೋದಕ್ಕಿಂತ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದು. ನೋಡ್ತಾ ಈ ಒಂದು ಚಾನಲ್ನಲ್ಲಿ ಸಿಕ್ತು ನನಗೆ. ನಾನು ಯಾಕೆ ಮಾಡಬಾರ್ದು, ಎಲ್ಲ ಬುಕ್ ಇದೆ, ಅದೇ ನೋಡಿ ಯಾವಾಗ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ. ಹಾಗೆ ನಾನು ಮಾಡ್ಕೊಂಡು ಬಂದೆ. ಈ ವರ್ಷ ಮಾತ್ರ ಹಿಂದಿನ ವರ್ಷದಕ್ಕಿಂತಲೂ ಈ ವರ್ಷ ತುಂಬ ಜನ ಜಾಯಿನ್ ಆಗಿ ಮಾಡಿ ಅವರವರ ಒಂದು ಅಪೇಕ್ಷೆಗಳು ಏನಿರುತ್ತೋ ಅದನ್ನು ನೆರವೇರಿಸ್ಕೊಂಡಿದ್ದಾರೆ. ಹಾಗೆ ಇದನ್ನು ಮಾರ್ಗಶಿರ ಮಾಸದಲ್ಲೇ ಮಾಡಬೇಕಂತ ಅಲ್ಲ, ಪ್ರತಿ ಗುರುವಾರ ಯಾವ ಮಾಸದಲ್ಲಿ ಪ್ರತಿ ಗುರುವಾರನೂ ಮಾಡಿದ್ರೂ ತುಂಬಾ ಒಳ್ಳೆಯದು ವೀಕ್ಷಕರೇ, ನಾನು ನೋಡಿರೋ ಪ್ರಕಾರ. ಹಾಗೆ ಈ ಒಂದು ಅಷ್ಟಲಕ್ಷ್ಮಿಯರ ಸಮೇತ ನಾವು ಅಷ್ಟೋತ್ತರ ಎಲ್ಲ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ನಾವು ಯಾವುದೇ ಪೂಜೆ ಅಂತ ಹೊರಗಡೆ ಮಾಡಿಸಿ ಎಲ್ಲ ಮಾಡೋದಕ್ಕಿಂತ ಈ ಮಾಸಗಳಲ್ಲಿ ಬರ್ತಕ್ಕಂಥ ಪೂಜೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟುಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಯಥಾಶಕ್ತಿ ಮಾಡಿ, ಆಡಂಬರ ಬೇಡ, ಪ್ರೀತಿಯಿಂದ ಭಕ್ತಿಯಿಂದ ಮಾಡಿ, ಭಯ ಬೇಡ ಅಂತ ಹೇಳ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲೂ ಹೇಳೋದು ಅದನ್ನೇ ನಾನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.